ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತಾ ಗಣೇಶ್. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್. ಬನ್ನಿ, ಇವತ್ತು ಬ್ಲೌಸ್ ಮೆಜರ್ಮೆಂಟ್ ಆಲ್ರೆಡಿ ಬರ್ಕೊಂಡಿದ್ದೇವೆ. ಅದನ್ನು ಯಾವ ಥರ ಮೆಜರ್ಮೆಂಟ್ ಅಳತೆಯಿಂದ ಯಾವ ಥರ ತೆಗೆಯುವುದಂತ ಹೇಳಿಕೊಡ್ತೇನೆ. ಓಕೆ, ಮೊದಲಿಗೆ ಯಾವುದೆಲ್ಲ ಅಳತೆ ಬೇಕಂತ ಹೇಳ್ತಿದ್ದೇನೆ ನೋಡ್ಕೊಳ್ಳಿ. ಫುಲ್ ಲೆಂತ್, ಚೆಸ್ಟ್, ಮಿಡ್ಲ್ ಚೆಸ್ಟ್, ಶೋಲ್ಡರ್, ಹಾಗೆ ಹಾರ್ಮೋಲ್, ವೇಸ್ಟ್ ರೌಂಡು, ಪಾಯಿಂಟ್ ಲೆಂತ್, ಪಾಯಿಂಟ್ ವಿಡ್ತ್, ಅದು ಯಾವ ಥರ ಮೆಜರ್ಮೆಂಟಲ್ಲಿ ಅಳತೆ ಬ್ಲೌಸಿನ ಮೂಲಕ ಯಾವ ಥರ ತೆಗೆಯುವುದಂತ ಹೇಳ್ತೇನೆ ವಿಡಿಯೋ ಮೂಲಕ. ಸ್ಲೀವ್ ಲೆಂತ್ ಹಾಗೆ ಸ್ಲೀವ್ ರೌಂಡು ಎಷ್ಟು ಮೆಜರ್ಮೆಂಟ್ ಬರುತ್ತೆ, ನಾವು ಯಾವ ಥರ ಅಳತೆ ತೆಗಿಬಹುದು ಅಂತ ನಾನು ಈಗ ರೆಡಿ ಮಾಡಿದ ಬ್ಲೌಸ್ ಮೂಲಕ ನಿಮಗೆ ಹೇಳಿಕೊಡ್ತೇನೆ. ಫಸ್ಟಿಗೆ ಫುಲ್ ಲೆಂತ್ ಯಾವ ಥರ ತೆಗೆಯೋದು ಅಂದರೆ, ಮೇಲ್ಗಡೆಯಿಂದ ಇಲ್ಲಿ ಶೋಲ್ಡರ್ ಇದೆಯಲ್ಲ, ಈ ಪಾಯಿಂಟ್ ಶೋಲ್ಡರ್ನಿಂದ ಇಲ್ಲಿ ಕೆಳಭಾಗಕ್ಕೆ ಇಲ್ಲಿಂದ ತೆಗೆಯೋದು. ಓಕೆನಾ? ನೋಡಿ, ಇಲ್ಲಿ ಲೆಂತಾಗಿ ಕಾಣ್ತಾ ಇಲ್ಲ, ತೋರಿಸ್ತೇನೆ ನಿಮಗೆ ಯಾವ ಥರ ಫುಲ್ ಲೆಂತ್ ಮೆಜರ್ಮೆಂಟ್ ತೆಗೆಯೋದಂತ ಹೇಳಿಕೊಡ್ತೇನೆ. ಮೊದಲಿಗೆ ಈ ಥರ ಬ್ಲೌಸ್ ರೆಡಿ ಇಟ್ಕೊಳ್ಳಿ. ಈ ಥರ ಬ್ಲೌಸ್ ಮೆಜರ್ಮೆಂಟ್ ರೆಡಿ ಇಟ್ಕೊಳ್ಳಿ. ನೋಡ್ಕೊಳ್ಳಿ, ಇಲ್ಲಿ ಶೋಲ್ಡರಿಂದ ಈ ಪಾಯಿಂಟ್ ಶೋಲ್ಡರ್, ಇದು ಹಾರ್ಮೋನು, ಸ್ಲೀವು, ಇಲ್ಲಿ ಶೋಲ್ಡರ್. ಓಕೆ, ಈಗ ಈ ಪಾಯಿಂಟ್ ಶೋಲ್ಡರ್ನಿಂದ ಇಲ್ಲಿ ಕೆಳಗೆ ತನಕ. ಓಕೆ, ನೋಡ್ಕೊಳ್ಳಿ, 8, 9, 10, 11 ಇಲ್ಲಿ ತನಕ, ಲಾಸ್ಟ್ ಪಾಯಿಂಟ್ ಇಲ್ಲಿ ತನಕ ಬರುತ್ತೆ. ಈ ಪಾಯಿಂಟಿಂದ ಈ ಪಾಯಿಂಟಿಗೆ 12.5. ಓಕೆ, ನೋಡಿದ್ರಲ್ಲ ಯಾವ ಥರ ಫುಲ್ ಅಂತ. ಫುಲ್ಲು ತೆಗಿಲಿಕ್ಕೆ ಆಗ್ತಾಯಿಲ್ಲ. ಓಕೆ, ನೋಡಿದ್ರಲ್ಲ ಗೈಸ್, ಫುಲ್ ಅಂತ ಇಲ್ಲಿಂದ ಇಲ್ಲಿ ಕಾಣ್ತಾ ಉಂಟಲ್ಲ ನೋಡಿ, ಇಲ್ಲಿ ಸ್ಲೀವ್ ಇಟ್ಕೊಂಡಿದ್ದೇನೆ. ಸ್ಲೀವಲ್ಲ, ಸಾರಿ, ಶೋಲ್ಡರ್ ಇಲ್ಲಿ ನೋಡ್ಕೊಳ್ಳಿ, ಈ ಬದಿಯಿಂದ ಶೋಲ್ಡರಿಂದ ಇಲ್ಲಿ ಲೆಂತ್ ತನಕ. ಓಕೆ, 12.5 ಬರುತ್ತೆ. ಹೀಗೆ ನೋಡಿದ್ರಲ್ಲ ಯಾವ ಥರ, ಹೀಗೆ 12.5. ಓಕೆ, ಸರಿ, 12.5 ಫುಲ್ ಲೆಂತ್. ಓಕೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಫುಲ್ ಲೆಂತ್ ಶೋಲ್ಡರಿನಿಂದ ಕೆಳಗೆ ಪಾಯಿಂಟ್ ತನಕ 12.5 ಬರುತ್ತೆ. ಅದಕ್ಕೆ ಪ್ಲಸ್ ಬ್ಯಾಕ್ ಸೈಡಿಗೆ 1 ಇಂಚ್ ಆ್ಯಡ್ ಮಾಡಿಕೊಡ್ಲಿಕ್ಕೆ ನಾನು ಇಲ್ಲಿ ಬರಿತೇನೆ, ನೋಡ್ಕೊಳ್ಳಿ. ನೋಡಿ, FL ಫುಲ್ ಲೆಂತ್ 12.5. ಓಕೆ, 12.5 ಫುಲ್ ಲೆಂತ್, 12.5. ಓಕೆ, ನೆಕ್ಸ್ಟ್ ಚೆಸ್ಟ್ ಬರ್ಕೊಳ್ಳಿ. ಚೆಸ್ಟ್ ಇಲ್ಲಿ ಡೀಟೇಲ್ಸ್ ಆಗಿ ಇಲ್ಲಿ ಕೊಟ್ಟಿದ್ದೇನೆ, ನೋಡ್ಕೊಳ್ಬೋದು. ನಾನಿಲ್ಲಿ ಶಾರ್ಟಲ್ಲಿ ಬರೆದಿದ್ದೇನೆ CH ಚೆಸ್ಟ್ ಯಾವ ಥರ ಅಂದರೆ, ಇಲ್ಲಿ ಉಕ್ಸುಪಟ್ಟಿ ಕಡೆ, ಉಕ್ಸುಪಟ್ಟಿ ಇಲ್ಲೇ ಇದೆ ನೋಡ್ಕೊಳ್ಳಿ. ಉಕ್ಸುಪಟ್ಟಿಯಿಂದ ಇಲ್ಲಿ ಲಾಸ್ಟ್ ಪಾಯಿಂಟ್ ಇರುತ್ತಲ್ಲ ಅಲ್ಲಿ ತನಕ. ಇಲ್ಲಿ ಲಾಸ್ಟ್ ಪಾಯಿಂಟ್ ನೋಡ್ಕೊಳ್ಳಿ, ಇಲ್ಲಿಂದ ಇಲ್ಲಿ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ತುಂಬ ಇಳಿಬೇಡಿ, ಸ್ವಲ್ಪ ಇಳಿದು ಪಾಯಿಂಟ್ ನೋಡ್ಕೊಳ್ಳಿ. ಓಕೆನಾ? ಚೆಸ್ಟ್ 8.5 ಬರ್ತಾ ಉಂಟು. ಓಕೆ, 8.5 8.5 ಚೆಸ್ಟ್ ಬರುತ್ತೆ. ಅದನ್ನು ಈ ಕಡೆ ಸಹ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ಕೊಂಡಿ ಪಟ್ಟಿ ಬರುತ್ತಲ್ಲ ಅಲ್ಲಿ ಸಹ ಚೆಕ್ ಮಾಡ್ಕೊಳ್ಳಿ. ಈ ಪಾಯಿಂಟಿಂದ ಇಲ್ಲಿಗೆ ಇಲ್ಲಿ 9 ಬರ್ತಾ ಉಂಟು, ನೋಡ್ಕೊಳ್ಳಿ, 9 ಬರ್ತಾ ಉಂಟು. ಓಕೆ, ಕೆಲವು ಬ್ಲೌಸಲ್ಲಿ ಸೇಮ್ ಇರುತ್ತೆ, ಕೆಲವು ಬ್ಲೌಸಲ್ಲಿ ಸ್ವಲ್ಪ
ಚೇಂಜ್ ಇರುತ್ತೆ. ಓಕೆನಾ. ನಾವು ಆವಾಗ ಏನು ಮಾಡಬೇಕಂದ್ರೆ ಎರಡು ಕಡೆಯಲ್ಲಿ ನೋಡ್ಕೊಳ್ಬೇಕು. ಒಂದೇ ಅಂದರೆ ಈಗ 8.5 8.5 ಬಂದರೆ ಇನ್ನೊಂದು ಕಡೆ ಸಹ 8.5 ಬಂದರೆ ಸರಿ. ಇಲ್ಲದಿದ್ದರೆ ಸ್ವಲ್ಪ ಹೆಚ್ಚು ಕಮ್ಮಿ ಬಂದರೆ ನಾವು ಅದನ್ನು ಪ್ಲಸ್ ಮಾಡ್ಕೊಳ್ಬೇಕು. ಈಗ 8.5 ಅಂದರೆ 8.5 ಪ್ಲಸ್ 9 ಎಷ್ಟಾಗುತ್ತೆ ಅಂತ ಲೆಕ್ಕ ಮಾಡಿಕೊಂಡು ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೊಳ್ಬೇಕಾಗತ್ತೆ. ಓಕೆನಾ. ಈಗ ಒಂದು ಲೆಕ್ಕ ಬರಿತೀನಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಚೆಸ್ಟ್ 8.5 ಪ್ಲಸ್ 9 ಆವಾಗ ಎಷ್ಟಾಯಿತು? 9 18 ಆಗುತ್ತೆ. ಅಂದರೆ 17.5 ಆಗುತ್ತೆ. ಕಾಣ್ತುಂಟ ಗೈಸ್, ನೋಡ್ಕೊಳ್ಳಿ. 17.5 ಬರುತ್ತೆ. 17.5 ನಾವು ಡಬಲಲ್ಲಿ ಮಾಡ್ಕೊಳ್ಬೇಕು. ಒಂದು ವೇಳೆ ಗೊತ್ತಾಗಲಿಲ್ಲ ಅಂದರೆ ಈ ಥರ 17.5 ಇಟ್ಕೊಳ್ಳಿ, ಅದನ್ನು ಈ ಥರ ಡಬಲ್ ಮಾಡ್ಕೊಳ್ಳಿ. ಈ ಥರ ಡಬಲ್ ಮಾಡ್ಕೊಳ್ಳಿ. ಇಲ್ಲಿ ಪಾಯಿಂಟ್ ಎಷ್ಟು ಬರುತ್ತೆ ನೋಡ್ಕೊಳ್ಳಿ, 35 ಬರ್ತದೆ. ಓಕೆ. ಚೆಸ್ಟ್ 35 ಇಲ್ಲಿ ಬರ್ಕೊಳ್ಳಿ, ಚೆಸ್ಟ್ 35. ಓಕೆ, ಚೆಸ್ಟ್ 35. ನಾವು ಮಿಡ್ಲ್ ಚೆಸ್ಟ್ ತೆಗೆಯುವಾಗ ಓಕೆ ಗೈಸ್, ಚೆಸ್ಟ್ ಆಯಿತು. ಚೆಸ್ಟ್ ಫುಲ್ ಲೆಂತ್ ಆಯಿತು. ಇನ್ನು ಇದು ವೇಸ್ಟ್ ರೌಂಡ್ ನೋಡ್ಕೊಳ್ಳಿ. ಈ ಪಾಯಿಂಟ್ ಉಕ್ಸುಪಟ್ಟಿಯಿಂದ ಹೀಗಿಟ್ಕೊಳ್ಳಿ. ಸ್ಟ್ರೈಟಲ್ಲಿ ನೋಡ್ತಾ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಹೀಗೆ ಬ್ಯಾಕ್ ಸೈಡ್ ಇದು ಫುಲ್ಲು ನೋಡ್ಕೊಳ್ಳಿ ಗೈಸ್. ಈ ಥರ ಇಲ್ಲಿ ಲಾಸ್ಟ್ ಪಾಯಿಂಟ್ ಉಂಟು ನೋಡ್ಕೊಳ್ಳಿ. ಇಲ್ಲಿ ಉಕ್ಸುಪಟ್ಟಿ ಕೊಂಡಿ ಪಟ್ಟಿ ಇದೆ. ಇಲ್ಲಿ ಈ ಕೊಂಡಿ ಪಟ್ಟಿಯಿಂದ ಇಲ್ಲಿಂದ ಇಲ್ಲಿ ತನಕ 28 ಉಂಟು. 28 ವೇಸ್ಟ್ ರೌಂಡ್ ಬರ್ಕೊಡಿ. ವೇಸ್ಟ್ ರೌಂಡ್ 28, ವೇಸ್ಟ್ ರೌಂಡ್ 28. ಓಕೆ, ಇಷ್ಟಾಯ್ತಲ್ಲ. ಶೋಲ್ಡರ್ ಲಾಸ್ಟಿಗೆ ಹೇಳಿಕೊಡ್ತೇನೆ. ಈಗ ಫ್ರಂಟ್ ಡೀಪ್ ನೋಡ್ಕೊಳ್ಳೋಣ. ಓಕೆ, ಶೋಲ್ಡರ್ ಲಾಸ್ಟಿಗೆ ಹೇಳ್ತೇನೆ. ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳಲಿಕ್ಕೆ ಉಂಟು, ಅದಕ್ಕೋಸ್ಕರ ಈ ಥರ ಇಟ್ಕೊಳ್ಳಿ ಕರೆಕ್ಟಾಗಿ. ಫ್ರಂಟ್ ಡೀಪು ನೋಡಿ, ಫ್ರಂಟ್ ಡೀಪು ಈ ಪಾಯಿಂಟ್ ಕರೆಕ್ಟಾಗಿ ಹೀಗೆ ಇಟ್ಕೊಂಡು ಫ್ರಂಟ್ ಡೀಪ್ 6 ಬರ್ತಾ ಉಂಟು ನೋಡ್ಕೊಳ್ಳಿ. ಪೆನ್ ಆಚೆ ಇಡ್ತೇನೆ. ಫ್ರಂಟ್ ಡೀಪು 6. ಓಕೆ, ಕೆಲವರಿಗೆ ಫ್ರಂಟ್ ಡೀಪ್ 6, ಕೆಲವರಿಗೆ ಸ್ವಲ್ಪ ಡೀಪ್ ಸಹ ಇಡ್ಬೋದು. 6.5 7 ಅಷ್ಟೇ ಇಡ್ಬೋದು. ಅದಕ್ಕಿಂತ ಜಾಸ್ತಿ ಇಟ್ಟರೆ ತುಂಬಾ ಡೀಪ್ ಆಗುತ್ತೆ. ಮೀಡಿಯಮ್ 6.5 7 ಇರುತ್ತೆ. ಓಕೆನಾ. ಫ್ರಂಟ್ ಡೀಪು. ಬ್ಯಾಕ್ ಡೀಪ್ ಯಾವ ಥರ ಅಂದರೆ ಇಲ್ಲಿ ನೋಡ್ಕೊಳ್ಳಿ, ಈ ಥರ ಬ್ಯಾಕ್ ಸೈಡ್. ಇದು ಬ್ಯಾಕ್ ಸೈಡಿಂದ ಈ ಪಾಯಿಂಟಿಂದ ಸಹ ನೋಡ್ಕೊಳ್ಬೋದು, ಇಲ್ಲದ್ರೆ ಮೇಲ್ಗಡೆ ಶೋಲ್ಡರ್ನಿಂದ ಈ ಥರ ಇಟ್ಕೊಳ್ಬೋದು. ಅವ್ರಿಗೆ ಇಷ್ಟು ಗ್ಯಾಪ್ ಎಷ್ಟು ಬೇಕು ಅಂತ ನೋಡಿಕೊಂಡ್ರೆ ಸಾಕು. ಬ್ಯಾಕ್ ಸೈಡ್ ಬ್ಲೌಸ್ ಇದು ಈ ಥರ 3/4 ಇಲ್ಲದ್ರೆ 3 ಸಹ ಇಡ್ಬೋದು. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ನಾನು ಸ್ವಲ್ಪ ಕಡಿಮೆ ಇಡ್ತೇನೆ. ಬ್ಯಾಕ್ ಡೀಪು 3 ಇಡ್ತೇನೆ. ಓಕೆ, ಅವ್ರ ಹತ್ರ ಕೇಳ್ಕೊಳ್ಬೇಕು ಮಾತ್ರ. ಕಸ್ಟಮರ್ ಹತ್ರ ಕೇಳ್ಕೊಳ್ಳಿ
ಎಷ್ಟು ಬೇಕಂತ ಹಾಗೆಯೇ ಇಟ್ಕೊಳ್ಬೇಕಾಗುತ್ತೆ. ನಾನು 3 ಇಟ್ಟೆ. ಓಕೆ, ನೆಕ್ಸ್ಟ್ ಹಾರ್ಮೋಲ್ AR ಹಾರ್ಮೋನು ಸ್ಲೀವ್ ರೌಂಡ್ ಇರುತ್ತಲ್ಲ, ಇಲ್ಲಿ ಸ್ಲೀವ್ ಇರುತ್ತಲ್ಲ, ಸ್ಲೀವಿಂದ ಈ ಥರ ಇಲ್ಲಿ ನೋಡ್ಕೊಳ್ಳಿ, ಈ ಪಾಯಿಂಟಿಂದ ಹೀಗೆ ಇಟ್ಕೊಂಡು ರೌಂಡಲ್ಲಿ ತೆಗೀರಿ. ಹೀಗೆ 8 ಬರ್ತಾ ಉಂಟು. ಓಕೆ, ಈ ಥರ ರೌಂಡಲ್ಲಿ ತೆಗೀರಿ 8. ಡಬಲ್ ಸ್ವಲ್ಪ ಇಲ್ಲಿ ಬೇಕಿದ್ದರೆ ನಮಗೆ ಒಂದು 1/4 ಇಂಚ್ ಬೇಕಿದ್ದರೆ ಕಡಿಮೆ ಮಾಡ್ಕೊಳ್ಬೋದು. ಓಕೆ, ಇದು ಡಬಲಲ್ಲಿ 8 8 16 ಆಗುತ್ತೆ, 16. ಇಲ್ಲಿ 1/4 ಇಂಚ್ ಬೇಕಾದರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬೋದು. ಅಂದರೆ ಜಾಸ್ತಿ ಆಗಬಾರ್ದು, ಸ್ವಲ್ಪ ಕಡಿಮೆ ಆದರೂ ಸಹ ಪರವಾಗಿಲ್ಲ, ಇಲ್ಲಾಂದರೆ 8 ಇಡ್ಬೋದು. ಓಕೆನಾ? ಎಷ್ಟು ಮೆಜರ್ಮೆಂಟ್ ಹೇಳಿಕೊಟ್ಟಿದ್ದೇನೆ. ಫುಲ್ ಲೆಂತ್, ಚೆಸ್ಟ್, ವೇಸ್ಟ್ ರೌಂಡು, ಫ್ರಂಟ್ ಡೀಪು, ಬ್ಯಾಕ್ ಡೀಪು, ಹಾರ್ಮೋನ್. ಓಕೆ, ಸ್ಲೀವ್ ಲೆಂತ್, ಸ್ಲೀವ್ ರೌಂಡ್ ಬರ್ಕೊಂಡಿದ್ದೇನೆ. ಸ್ಲೀವ್ ಲೆಂತ್ ಮತ್ತು ಸ್ಲೀವ್ ರೌಂಡ್ ಯಾವ ಥರ ತೆಗೆಯುತ್ತಂತೆ ನೋಡ್ಕೊಳ್ಳಿ. ಈ ಥರ ಸ್ಲೀವ್ ಲೆಂತ್ ಇದು ಇಲ್ಲಿಂದ ಇಲ್ಲಿಗೆ 7 ಉಂಟು, 7 ಇಲ್ಲ, 6.75 ಅಂದರೆ 6.75 ಇದೆ. ಓಕೆನಾ? ಆದರೆ ಅವರಿಗೆ ಸ್ಲೀವ್ ಲೆಂತ್ ಬೇಕಂತೆ, ಅದಕ್ಕೆ ನಾವು ಒಂದು 9 ಇಡ್ತೇನೆ. ಓಕೆನಾ? ಲೆಂತ್ ಜಾಸ್ತಿ ಬೇಕು ಅವರಿಗೆ, ಅದಕ್ಕೋಸ್ಕರ 9 ಇಡ್ತೇನೆ. ಅದು ಮೆಜರ್ಮೆಂಟ್ ಅಳತೆ ನೋಡ್ಕೊಂಡು ನಾವು ಬರಿಬೋದು. ನಿಮಗೆ ಈಗ ಸ್ಲೀವ್ ಲೆಂತ್ ಮತ್ತು ಸ್ಲೀವ್ ರೌಂಡ್ ಯಾವ ಥರ ತೆಗೆದಿದ್ದೇನೆ ಅಂತ ನೋಡಿದ್ರಲ್ಲ, ಆ ಥರ ಅದು ಬೇರೆ ಇದರಲ್ಲಿ ಬರ್ಕೊಂಡಿದ್ದೇನೆ, ಯಾವ ಥರ ತೆಗೆಯೋದಂತ ನಿಮಗೆ ಹೇಳಿಕೊಡ್ತಿದ್ದೇನೆ. ಓಕೆ, ಸ್ಲೀವ್ ರೌಂಡ್ ಇಲ್ಲಿಂದ ಇಲ್ಲಿಗೆ. ಓಕೆ, ಫೈಂಡ್ ಔಟ್ ಅವರ ಅಳತೆ ನಾನು ತೆಗೆದಿದ್ದೇನೆ, ಅದಕ್ಕೋಸ್ಕರ ನಿಮಗೆ ಅಳತೆ ಬ್ಲೌಸಲ್ಲಿ ಯಾವ ಥರ ತೆಗೆಯೋದಂತ ಹೇಳಿಕೊಡ್ತೇನೆ. ಓಕೆನಾ? ಇನ್ನು ಶೋಲ್ಡರ್ ಒಂದು ಬಾಕಿ ಇದೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ಹಾಗೆ ಗೈಸ್, ನಾನು ತುಂಬಾ ಎಲ್ಲರಿಗೂ ಸಹ ಸಬ್ಸ್ಕ್ರೈಬ್ ಮಾಡಿದವರಿಗೆ ತುಂಬಾ ಧನ್ಯವಾದ ಗೈಸ್. ತುಂಬಾ ಸಪೋರ್ಟ್ ಮಾಡ್ತಿದ್ದೀರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತೇನೆ. ತುಂಬ ಮಂದಿ ವಿಡಿಯೋ ನೋಡ್ತಿದ್ದಾರೆ, ಖುಷಿಯಾಗುತ್ತೆ. ಆದರೆ ಸ್ಕಿಪ್ ಮಾಡಿದ ವಿಡಿಯೋ ಫುಲ್ ನೋಡಿ ಗೈಸ್, ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಕ್ಲಾಸ್ಗೆ ಹೋಗಬೇಕಂತೆಲ್ಲ, ಇದು ವಿಡಿಯೋವನ್ನು ನೋಡಿಕೊಂಡೇ ನಿಮಗೆ ಕಲಿಬೋದಂತ ಹೇಳ್ತಿದ್ದೇನೆ. ಓಕೆ ಗೈಸ್, ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಓಕೆ ಗೈಸ್, ಬಾಯ್. ಜೈ ಶ್ರೀ ಕೃಷ್ಣ. ಥ್ಯಾಂಕ್ ಯು.